ಕ್ಯಾಮ್ರಾದಲ್ಲಿ ನಾನು ಚೆನ್ನಾಗಿ ಬರ್ತಾ ಇದ್ದೀನಿ. ಹಾಂ, ಇವಾಗ ಬರ್ತಾ ಇರ್ಬೋದು. ಲೆಟ್ಸ್ ಗೋ. ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಮಿಸ್ ಆಗೋಯ್ತು ಸರ್, ಸಕ್ಕದ. ಓ ಬಬ್ಬ, ಇವಾಗ ನೋಡಬೇಕಾಗಿತ್ತು. ಜಸ್ಟ್ 1 ಸೆಕೆಂಡ್ನಲ್ಲಿ ಹೆಂಗ್ ವಿಲಿ ಹೊಡಿತು ಅಂದರೆ ಟ್ಯಾಕ್ಟ್ರು. ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೆ. ನಮ್ಮ ದೋಸ್ತ್ಗಳು ಹಂಗೆ ಕಂಟಿನ್ಯೂ ಆಗಿ ನೋಡ್ತೀರಿ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ನಾನು ಬಿಸಿ. ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಒಬ್ಬ ಹೇಳ್ತಾವನೆ ನಿಲ್ಸು ಅಂತ, ಒಬ್ಬ ಹೋಗ್ತಾ ಇದ್ದಾನೆ. ಏನು ಮಾಡೋದು? ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೆ. ಸೂಪರ್. ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ನಾವು ವೀಲಿ ಬಿಟ್ಟಿದ್ದೇನೆಂದರೆ ಎಲ್ಲರೂ ನಮ್ಮನ್ನು ಸೈಡ್ ಹಾಕೊಂಡು ಹೋಗ್ತಾವ್ರೆ. ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಪ್ಯೂರ್ ಪೀಸ್. ಆಚೆ ಕಡೆ ಬಿಟ್ಟರೆ ಅಷ್ಟೇ ಪೀಸ್. ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೆ. ಇಬ್ಬರು ಇದ್ದಾರಲ್ಲ, ಹಂಗೆ ಕಂಟಿನ್ಯೂ ಆಗಿ ನೋಡ್ತೀರಿ. ದುಡ್ಡು ಕೊಟ್ಟಿರೋದು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೆ ಅಂತೀಗ. ಇವಾಗ ಹೋಗಿ ಗುಣ್ತಾ ಇರೋದೆ. ಬಬ್ಬ, ಹೊಟ್ಟೆ ಬೇರೆ ಹಸಿಯುತ್ತಿದ್ದೆ ಯಾಕೋ. ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸೌತ್ ವೈಬ್ ಸೌತ್ ವೈಬ್. ಸರಿ, ಅಲ್ಲಲ್ಕೋ ಎಲ್ಲಲ್ಲಿ ನಯಾಸಿಯರ್ ಕನ್ನಡದಲ್ಲಿ. ಇವಾಗ ಫ್ರೆಂಡ್ಸು ಸೇರ್ಕೊಂಡು ಹೋಗ್ತಾ ಇದ್ದೀವಿ ಬಾರ್ಬಿಕ್ಯೂ ಮಾಡೋಕ್ಕೆ ಅಲ್ವಾ. ಚಿಕನ್ ಮತ್ತು ಫಿಶ್ ತೊಗೊಂಡು ಹೋಗ್ತಾ ಇದ್ದೀವಿ ನಮ್ಮ ದೊಡ್ಡಣ್ಣ ಅವರ ತೋಟದ ಹತ್ರ. ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಇನ್ನೂ ಇಬ್ಬರು ದೋಸ್ತು ಹಿಂದೆಗಡೆ ಬರ್ತಾವ್ರೆ ಆಟೋದಲ್ಲಿ, ಅದು ಸಾರಿ ಗಾಡಿನಲ್ಲಿ. ಇನ್ನು ಮಿಸ್ಸಿಂಗ್ ಐಟಮ್ ಎಲ್ಲ ತೊಗೊಂಡು ಹೋಗ್ತೀವಿ ಈಗ. ಓಕೆನಾ? ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೆ. ನೀವು ನನಗೂ ಸ್ವಲ್ಪ ಸಿಗುತ್ತೆ. ಏನು ಸಿಗೋದು? ಹಂಗೆ ಕಂಟಿನ್ಯೂ ಆಗಿ ನೋಡ್ತೀರಿ, ಹೇಳ್ತೀನಿ. ನಮ್ಮ ದೋಸ್ತ್ಗಳು ಪಾಪ ಮುಂದೆ ಅವನು ಎಮರ್ಜೆನ್ಸಿನಲ್ಲಿದ್ದಾನೆ. ಇವಾಗ ತೋಟದ ಹತ್ರ ಹೋಗ್ಬೋದು. ಈಗ ಈ ಕಡೆ ಏನಕ್ಕೆ ಆ ಕಡೆ ಹೋದ್ರು, ನಾವು ಈ ಕಡೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಬಾಯ್ಸ್. ಬಾರ್ಬಿಕ್ಯೂಗೆಲ್ಲ ಬಾಯ್ಸ್ ಪಿಕ್ನಿಕ್ ಇದು. ಇಲ್ಲೇ ಇದ್ದಾರೆ. ತಿರ್ಗ್ಸಿ ಹಿಂದೆ ನಿಂತವ್ರೆ ದೋಸ್ತ್ಗಳು. ನಮ್ಮಿಬ್ರು ಓಯ್ ಮಿಸ್ ಆಗೋಯ್ತು ಸರ್, ಸಕ್ಕದ. ಓ ಬಬ್ಬ, ಇವಾಗ ನೋಡಬೇಕಾಗಿತ್ತು. ಜಸ್ಟ್ 1 ಸೆಕೆಂಡ್ನಲ್ಲಿ ಹೆಂಗ್ ವಿಲಿ ಹೊಡಿತು ಅಂದರೆ ಟ್ಯಾಕ್ಟ್ರು, ಅಲ್ಲಿ ಟಾಪಿಗೆ ಟಚ್ ಆಗ್ತಿತ್ತು. ಈಗ ಆ ಲೆವೆಲಿಗೆ ಸೈಕ್ ವೀಲಿಂಗ್ ಇದು. ಇಂಥ ವೀಲಿಂಗ್ ಯಾರೂ ಹೊಡಿಯಲ್ಲ. ಆ ಲೆವೆಲಿಗೆ ಆ ಮಟ್ಟಿಗೆ ವೀಲಿಂಗು. ಅಲ್ಲಿ ನೋಡಿ ಏನು ತಗೊಂಡವನೆ ಎಲ್ಲಿ ಬಾಳೆಕಂತು. ನೋಡ್ರಿ ಎಂಥ ಮನುಷ್ಯರು ಅಂತ ಹೇಳಬೇಕು. ಇಂಥ ಅವ್ರು ಇರೋದ್ರಿಂದ ಏನೇನೋ ತೊಗೊಂಡಿರೋದು. ಅದೇನು ಹೂವನಾ? ಬಳೆಹಣ್ಣು. ನಮ್ಮ ಇವ್ನ ದೋಸ್ತ್ ಯಾಸಿನ್ ಖುಷಿ ನೋಡ್ರಿ ಕಲಿ ಬುಕ್ಕದ ಮೇಲೆ. ಇವಾಗ ಹೋಗ್ತಾ ಇದ್ವಿ ತೋಟ. ಏನಿಕೊಂಡ್ಯಾ? ನೀರಿನ ಬಾಟ್ಲ್ ತೊಗೊಳ್ತವ್ರು ಇಲ್ಲಿಂದ ಅಣ್ಣವ್ರ ಅಂಗಡಿಯಿಂದ. ನಮ್ಮ ಯಾಸಿನ್ ಅವರು, ನಮ್ಮ ಆಸಿಫ್ ಅವ್ರು ನೋಡಿ ನಿಂತಿರೋದು ಪಾಪ. ಇನ್ನಿಬ್ಬರು ಬರ್ತಾವ್ರೆ. ಇವ್ರು ನೋಡಿ ಎಷ್ಟು ಬ್ಯುಸಿ ಇದ್ದಾರೆ. ಫುಲ್ ಬ್ಯುಸಿ ಎಲ್ಲರೂ. ಕೊಡು ನೋಡಿ ಪಾಪ ಕುಡಿಬೇಕಂತೆ. ನಾನು ಒಬ್ಬನೇ ಸಿರಿ ಇರೋದು. ತಗೋ ಓಪನ್ ಮಾಡು, ನಾನು ಕುಡಿಯೋಣ ಸ್ವಲ್ಪ. ಇವನು ಬ್ಯುಸಿ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ನಾನು ಬ್ಯುಸಿ. ಇಲ್ಲಿ ಗಲಾಟೆ ನಡೀತಾ ಇದೆ. ಇನ್ನೂ ಇಬ್ಬರು ಫ್ರೆಂಡ್ಸು ಹಿಂದೆಗಡೆ ಬರ್ತಾ ಇದ್ದಾರಂತೆ. ಅದಕ್ಕೆ ಅವ್ರನ್ನ ವೇಟ್ ಮಾಡ್ಬೇಕು ನಾವೀಗ. ಎಂಥ ಪರಿಸ್ಥಿತಿ ಬಂದೈತಿ ನೋಡಿ. ಅವ್ರಿಗೆ ಇಬ್ಬರಿಗೆ ಅಡ್ರೆಸ್ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಇಲ್ಲಿ ಮುಂದೆ ಗಾಡಿ ಹೋಗ್ತಾಯಿತ್ತಲ್ಲ, ಅವ್ರಿಗೇನೆ ಗೊತ್ತಿರೋದು ಅಡ್ರೆಸ್ಸು. ಒಬ್ಬ ಹೇಳ್ತಾವನೆ ನಿಲ್ಸು ಅಂತ, ಒಬ್ಬ ಹೋಗ್ತಾ ಇದ್ದಾನೆ. ಏನು ಮಾಡೋದು? ಮತ್ತೆ ನಮ್ಮ ಸಫರ್ ಚಾಲು ಆಯಿತು. ಅವರಿಬ್ಬರು ದೋಸ್ತ್ ಬರೋದಿಲ್ಲ ಅನ್ಸುತ್ತೆ. ಅದಕ್ಕೆ ನಾವೇ 4 ಜನ ಹೋಗ್ತಾ ಇದ್ದೀವಿ. ಅವ್ರು ನೀರು ಬರ್ತಾವ್ರೆ ಹಿಂದೆಗಡೆಯಿಂದ. ಬಟ್ ನಾವು 4 ಜನ ಹೋಗ್ತಾ ಇದ್ದೀವಿ ಅರ್ಜೆಂಟಿಗೆ. ಬೇಗ ಹೋಗಿ
ಇವಾಗ ನಿಂತಿದ್ರೆ ನಮ್ಮ ಮಧುಗಿರಿಯಲ್ಲಿ ಫೇಮಸ್ ಇರೋದೇ ಬೆಟ್ಟಗಳು. ನೋಡಿ ಹೆಂಗಿದೆ, ನೋಡಿ ಮುಂದೆಗಡೆ ಹೆಂಗೆ ಕಾಣಿಸ್ತಿದೆ. ಇದು ಬಿಟ್ಟು ಬೇರೆ ಕಡೆ ತಿರ್ಗಾಕ್ ಹೋಗ್ತಾ ಇರ್ತೀವಿ ನಾವು. ಸೂಪರ್. ಈ ಥರ ಹಳ್ಳಿಗಳಲ್ಲಿ ಕೆರೆಗಳು ಕಾಣಿಸುತ್ತಲ್ಲ, ಅವಾಗ ಅಕ್ಕಪಕ್ಕ ನೋಡಬಾರ್ದು. ಯಾಕಂದರೆ ಜನಗಳು ಜಗ್ ತಗೊಂಡು ಕೂತಿರ್ತಾರೆ. ಗಿಡ ಮರ ಇರ್ತಾವಲ್ಲ, ಅಲ್ಲೇ ಗ್ಯಾಪ್ನಲ್ಲಿ ಎಲ್ಲೊಬ್ಬ ಕೂತವನೇ. ಯಾಕೆ ಬಿಡಿ ಸುಮ್ಮನೆ ತೋರಿಸೋದು. ಯೂಟ್ಯೂಬ್ ಗೈಡ್ಲೈನ್ಸು ವೈಲೇಟ್ ಮಾಡಿಬಿಡ್ತೀವಿ. ಆಮೇಲೆ ನಾವು ವೀಲಿ ಬಿಟ್ಟಿದ್ದೇನೆಂದರೆ ಎಲ್ಲರೂ ನಮ್ಮನ್ನು ಸೈಡ್ ಹಾಕೊಂಡು ಹೋಗ್ತಾವ್ರೆ. ಶೋಗಳು ಕಟ್ತಾವ್ರೆ. ಅವ್ರಿಗೆ ಗೊತ್ತಿಲ್ಲ ನಮ್ಮ ಬ್ರದರ್ ಎಷ್ಟೊಂದು ದೊಡ್ಡ ವೀಲರ್ ಅಂತ. ಏನು ತೋಟನಾ? ಹಿಂಗೆ ಸಾಮನೆ ಭೇಟಿ ಅಲ್ಲಿ ಮುಂದೆ ಐತಲ್ಲ, ಯಾವುದೋ ಇಲ್ಲಿ ಒಂದು ಮನೆ ಐತೆ. ಅವರಿಬ್ಬರು ಕಾಲ್ ಮಾಡಿ ಕೇಳ್ತವ್ರೆ ಎಲ್ಲಿರೋದು ಅಂತ. ನಮ್ಮ ದೋಸ್ಗಳು. ನಮ್ಗೆ ಅಡ್ರಸ್ ಗೊತ್ತಿಲ್ಲ, ಹಂಗೂ ಮುಂದೆ ಹೊರಟೋಗ್ತಾ ಇದ್ದೀವಿ. ಏನಾಗೋದು ನೋಡ್ಕೊಳ್ಳೋಣ ಅಂತ. ಕ್ಯಾಮ್ರಾದಲ್ಲಿ ನಾನು ಚೆನ್ನಾಗಿ ಬರ್ತಾ ಇದ್ದೀನಿ. ಇವಾಗ ಬರ್ತಾ ಇರ್ಬೋದು. ಲೆಟ್ಸ್ ಗೋ. ನೋಡಿ, ಯಾವುದೋ ಅನ್ನೋನ್ ರೋಡ್ನಲ್ಲಿ ಹೋಗ್ತಾ ಇದ್ದೀವಿ ನಾವು. ನಮಗೇನಾದರೂ ಅದೇ ನಮ್ಮ ದೋಸ್ಗಳ ಕಾರಣ ಎಲ್ಲಕ್ಕೆ ಏನಾದ್ರೂ ಇದೇ ಅನಿಸುತ್ತೆ. ತೋಟ ಮೇ ಬಿ ಐ ಥಿಂಕ್ ಇದೇ ಅನಿಸುತ್ತೆ. ಹೋಗಿ ನೋಡೋಣ ಬನ್ನಿ. ಬಿ ನೋಡಿ, ನಮ್ಮ ಅಣ್ಣವ್ರದ್ದು ತೋಟ ಹೆಂಗೆ ಸಖತ್ತಾಗಿ ರೆಡಿ ಮಾಡಿಸಿದ್ದಾರೆ. ಇಲ್ಲಿ ಕೋಳಿ ಇದೆ, ಅಲ್ಲಿ ಪಾರಿವಾಳ ಇದೆ. ಓಹೋ, ಫುಲ್ ಸೈಟು ಕಾಣಿಸ್ತಿಲ್ಲ ಅನಿಸುತ್ತೆ. ಮೇ ಬಿ ಶಾಯತ್ ಎಲ್ಲ ಕಾಣಿಸ್ತಿಲ್ಲ. ಹಾಂ, ನೋಡಿ ನಮ್ಮ ಅಣ್ಣವರು ಆ ಕಡೆ ಹೋಗ್ತಾ ಇದ್ದಾರೆ. ಇಲ್ಲಿ ಮುಂದೆ ಮೀನಿಂದ ಇದು ಮಾಡಿದ್ದಾರೆ ಫಾರ್ಮಿಂಗ್ಗೋಸ್ಕರ. ಚೆನ್ನಾಗಿದೆ, ಎಲ್ಲ ಸಖತ್ತಾಗಿ ರೆಡಿ ಮಾಡಿಸಿದ್ದಾರೆ. ಇದು ನೋಡ್ರಿ, ಪ್ಯೂರ್ ಪೀಸ್. ಆಚೆ ಕಡೆ ಬಿಟ್ಟರೆ ಅಷ್ಟೇ ಪೀಸ್. ಇನ್ನೂ ಇಬ್ಬರು ಬರ್ತಾವ್ರೆ ನೋಡಿ. ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಸಖತ್ತಾಗಿರುತ್ತೆ. ಇನ್ನೂ ಬಿಟ್ಟಿಲ್ಲ ಅನಿಸುತ್ತೆ, ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಅದಾದಮೇಲೆ ಆಗುತ್ತೆ. ಹಾಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ, ಎಲ್ಲ ಡೀಟೇಲ್ಸ್ನಲ್ಲಿ ತೋರಿಸ್ತೀವಿ. ಇಬ್ಬರು ಬಂದುಬಿಟ್ರು, ಅವಾಗಲಿಂದ ವೇಟ್ ಮಾಡ್ತಿದ್ದೆ ನೋಡಿ. ಏನೇನು ತೊಗೊಬಂದ್ರಿ ಸ್ವಾಮಿ? ಅದೇನು ಇವರು 3 ಜನ 5 ಕೋಳಿಗಳಿಗೆ ಆ ಕಡೆ ಕಳ್ಸೋಕ್ಕಾಗ್ತಿಲ್ಲ. ಇವರಿಬ್ಬರು, ಇವನೊಬ್ಬ. ಇಲ್ಲಿ ನೋಡಿ, ನಾನು ಮಾಡಬೇಕಂತ. ಇವರಿಬ್ಬರು ಇವರಿಬ್ಬರು ಇದ್ದಾರಲ್ಲ, ಇವರಿಬ್ಬರು ಭಾಳ ಒಳ್ಳೆಯವರು ಇವರಿಬ್ಬರು ನೋಡಿ. ಇನ್ನು ಬಂದ ತಕ್ಷಣ ಕೈಗ್ದಲ್ಲ ನೀವು ತಪ್ಪಿ. ಇದೆಲ್ಲ ಹಾಕೋದೆ ನಾವು ನೋಡಿ ಹೆಂಗೆ ಇದು ಮಾಡ್ತಾವನು. ಥೂ, ಯಾಕಂದರೆ ಇದು ಮಾಡಬೇಕಾಗಿತ್ತು. ಅಲ್ಲಿ ನನ್ನ ಹತ್ರ ಇಸ್ಕೊಂಡ್ರೆ ತಿಂತಿರೋದು ನೋಡಿ. ಪಾಪ ನಮ್ಮ ಹಿಂದಾದ ಒಳ್ಳೆ ಹುಡುಗ. ಸೊ 2 ಪೀಸ್ ಹಾಕೊಂಡು ಸೈಜಿಂದ ಅದನ್ನು ಒಂದು ರೌಂಡ್ ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ರೌಂಡ್ಗೆ ರೆಸ್ಟ್ ತೊಗೊಳ್ತಾ ಇದ್ದಾರೆ. ಇವನು ತೆಗಿತಾ ಇದ್ದಾನೆ. ಇವನು ರೆಡಿ ಮಾಡ್ತಾವನೆ. ಸ್ಲೋ ಮೋಷನಲ್ಲಿ ತೆಗಿಬೇಕೇನು. ಸಖತ್ತಾಗಿದೆ. ಎಲ್ಲ ನೋಡ್ತಿಲ್ಲ. ಆ್ಯಂಡ್ರೂ ವರ್ಲ್ಡು ಅಂದರೆ ಇಷ್ಟ ಹಾಕೊಂಡು. ಹೌದು, ಜಬರ್ದಸ್ತ್ ಆಯ್ತು ಆ್ಯಂಡ್ರೂ ವರ್ಲ್ಡ್. ಸಖತ್ತಾಗೈತೆ. ಇಬ್ರು ಅಣ್ಣ ತಮ್ಮ ಒಪ್ಕೊಂಡಿದ್ದಾರೆ. ಇದು ಚುಲ್ಲನ ಸಿಲ್ಗಾಯಿಸಕ್ಕೆ. ಮೈನ್ ಇವರ ಪಾರ್ಟ್ನರ್, ಇವರ ಬೈಕ್ ಪಾರ್ಟ್ನರ್. ಇವರಿಬ್ಬರು ಜೊತೆಯಲ್ಲೇ ಇರಬೇಕು. ಇವರು ಆರ್ ಯು ರೆಡಿ ಬಾಯ್ಸ್? ಓಯ್, ಬೆಂಕಿ ಪಟ್ಟಣ ತಗೊಬಂದಿಲ್ಲ, ಎಲ್ಲ ತಗೊಬಂದಿದ್ದೀವಿ.
ಬೇಡ ಅಂತ ಅವನಿಗೆ ಅಲ್ಲಿ ಏನು ಮಾತಾಡ್ತಿದ್ದೆ, ಇಲ್ಲಿ ಕ್ಯಾಮ್ರಾದಲ್ಲಿ ನೋಡಿ ಮಾತಾಡು, ಇಲ್ಲಿ ಮಾತಾಡು, ಏನು ನೋಡ್ತಿರೋದು? ನನಗೆ ಗುರಾಯಿಸ್ತವನೆ. ವೀಡಿಯೋ ತೆಗ್ದು ಹಾಕ್ಬಿಟ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟೇ. ಆಮೇಲೆ ಏನು ಲುಕ್ಕು, ಕಣ್ಣು ಕೆಳಗಡೆ ಲುಕ್ ಆ ಕಡೆ ಹೊರಟೋಗ್ತಾವನೆ. ಇವನು ಎಲ್ಲ ಮಾಡಿ ಇವ್ನು ಕೊಟ್ಟರೆ ಇವ್ನು ತಿನ್ನೋದು. ಇವ್ನು ಏನು ಕಿಸಿಯೋಕ್ಕಾಗಲ್ಲ ಇವ್ನ ಜೀವನದಲ್ಲಿ. ನೋಡ್ರಿ ಸ್ಟಾರ್ಟ್ ಮಾಡ್ತಾವ್ರಿ ನಮ್ಮ ರಿಯಾನ್ ಮತ್ತು ಯಾಸೀನು. ನೋಡಿ ಮೀನಿಗೆ ಮಾಡ್ತಿರೋದು ನಮ್ಮಿಬ್ಬರು ಹುಡುಗರು. ಮೀನಿನ ಕ್ರೆಡಿಟು ಇವರಿಬ್ಬರಿಗೆ ಹೋಗಬೇಕು. ಇವನು ಮುಯಿನು, ಇವನು ಆಸಿಫು. ಬಬ್ಬ ಯಾವುದ್ರಲ್ಲಿ ಇದು ಮಾಡೋದು, ಇದು ಕಟ್ಟಿದ ಮೇಲೆ ಹಾಂ ಸುಡೋದು ದಮ್ಮು. ಓಹೋ, ದಮ್ ಕೊಡ್ತಾರಂತೆ, ದಮ್ಮು ಸುಡೋದು. ಓ ಹ್ಞೂ, ಯಾವುದೋ ಬಟ್ಟೆ ಹೊಲಿಯೋದು ತಗೊಬಂದ್ಬಿಟ್ಟವನೇ. ಇದ್ದರೆ ರೆಡಿ ಆಗ್ತೈತೆ. ಇಲ್ಲಿ ಇವ್ರು ಆಚೆಗಡೆ ಹೋಗ್ತಾರೆ, ಏನಕ್ಕಂತ ಗೊತ್ತಿಲ್ಲ. ದಯವಿಟ್ಟು ಹೇಳ್ಬೇಕಂತ ವಿನಂತಿ. ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. ಝೂಯಿಂಗ್ ಹಿಂಗೆ ಹಿಡ್ಕೋಬೇಕು. ಗುಂಡಿ ತೆಗ್ದು ಮೀನು ಕೆಳಗಡೆ ಹಾಕಿ ಅದ್ರ ಕೆಳಗಡೆ ಗುಂಡಿನಲ್ಲಿ ಮೇಲ್ಗಡೆ ಬೆಗ್ಗಿ ಇಕ್ಕೋದು. ಓಹೋ, ಯೂಟ್ಯೂಬ್ ವೀಡಿಯೋ ಸೈಡ್ ಎಫೆಕ್ಟು. ಯೂಟ್ಯೂಬ್ ವೀಡಿಯೋ ಸೈಡ್ ಎಫೆಕ್ಟ್ ಇದು. ಇಂಥದ್ದೆಲ್ಲ ಅವರೇ ಮಾಡೋದು. ಯೂಟ್ಯೂಬ್ ವೀಡಿಯೋ ಸೈಡ್ ಎಫೆಕ್ಟ್ ಇರ್ತಾವಲ್ಲ, ಚೆನ್ನಾಗಿ ಬರುತ್ತೆ ಅಂತ ತಿನ್ನೋಕ್ಕೂ ಆಗಲ್ಲ ಮೀನು, ಹಂಗಾಗ್ಬಿಡುತ್ತೆ. ದುಡ್ಡು ಕೊಟ್ಟಿರೋದು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನೋಡಿ ಪಾಪ ಇವ್ರು ಇಲ್ಲಿ ಹೆಂಗೆ ಕಷ್ಟಪಡ್ತಾವ್ರೆ. ಏನೋ ಸ್ಟ್ರೈಟಿಂಗ್ ಮಾಡ್ತಿರೋದಂತೆ ಕೂದಲು 2,500. ಎಲ್ಲಪ್ಪ ಪ್ರಮೋಷನ್ ಮಾಡಿಬಿಡೋಣ. ತುಮಕೂರಿನಲ್ಲಿ ಮಾಡಿರೋದು ಪರ್ಮನೆಂಟದ್ದೇ ಅದು ಕೂದಲು ಇರೋ ತನಕ. ನೀನು ಸ್ಟ್ರೈಟಿಂಗ್ ಮಾಡ್ಸೋನೆ, ಅದ್ರ ಹೊಲ್ಟೋಗಿದೆ. ಹಾಂ ರೆಡಿ. ಹಾಂ 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 ನೋಡ್ತಿದ್ರೆ ನನಗೇನೆ ಪಾಪ ಅಯ್ಯೋ ಅನಿಸ್ತಾ ಇದೆ. ತಿನ್ನಕ್ಕೆ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನಾನು. ಇವರಿಬ್ರು ಓ ಹ್ಞೂ ಹೊಡಿ. ಉಯ್ 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 ಉಯ್. ಇದು ಮೇಕೆ ಇಕ್ಕೋದು ಫಾರ್ಮ್. ಇದು ಮೇಲ್ಗಡೆ ಮಾಡಿದ್ದಾರೆ, ಟಾಪ್ ಚೆನ್ನಾಗಿದೆ. ಇಲ್ಲಿ ನೋಡಿ ಫುಲ್ಲು ಕವರಿಂಗ್ ಮಾಡಿ ಸಖತ್ತಾಗಿದೆ. ನಮ್ಮ ಅಣ್ಣವರು ಸಿಕ್ಕೋಣ. ನಮ್ಮ ದೋಸ್ತ್ಗಳು ಮೇಕೆ ಮೇಯಿಸ್ತವ್ರೆ. ನಮ್ಮ ಹಿಂದಾದ್ ನೋಡಿ ಪರ್ಫೆಕ್ಟ್ ಆಗಿದ್ದಾನೆ ಈ ಕೆಲಸ. ये क्या भी है? हाँ इसके उठा ले भी ನೋಡಿ ಪರ್ಫೆಕ್ಟ್ ಎಲ್ಲ ಗೊತ್ತು ಇವನಿಗೆ, ಹೆಂಗೆ ತೊಗೊಂಡೋಗ್ಬೇಕು ಏನು ಮಾಡಬೇಕು ಅಂತ. ಇವನಿಗೇನು ಗೊತ್ತಿಲ್ಲ. ಇವತ್ತು ಬಂದಿದ್ದೀವಿ ನಾವು ತೋಟಕ್ಕೆ. ಇವತ್ತೇ ಯಾರೋ ಬಂದವ್ರ ನೆಂಟರು. ಫಿಟ್ ಮಾಡಿ ಕ್ಲೋಸ್ ಮಾಡಿದ್ದೈತಿ. ಇವಾಗ ಹೋಗಿ ಗುಣ್ತಾ ಇರೋದೆ. ಬಬ್ಬ ಹೊಟ್ಟೆ ಬೇರೆ ಹಸಿಯುತ್ತಿದ್ದೆ ಯಾಕೋ. ಓ ಮೈನ್ ದ ಬಾಸ್. ಇವರಿಬ್ಬರು ಪಾಪ ಉಣ್ಣಕ್ಕೆ ಏನು ಕಷ್ಟಪಡ್ತಾ ಇದ್ದಾರೆ. ಎಷ್ಟು ಅಂತ ಹೊಡಿಲಿ. ಮರಿಯಾನು ಮೇಕೆಗೆ ಇದು ಮಾಡಿದ್ದಾರೆ ಗ್ರೋತಿಗೆ ಫುಲ್ಲು. ಹಾಂ ಭಯ್ಯ ಏಮಿಲ್ಲ ರೀ ಮೀನು. ಸೊ ಅಲ್ಲಿ ಬಾರ್ಬಿಕ್ಯೂ ನಡೀತಾ ಇದೆ. ನಾನಿಲ್ಲಿ ಆಚೆಗಡೆ ಬಂದೆ ಸ್ವಲ್ಪ ತೋಟನ ತೋರಿಸೋಣ ಅಂತ. ಅವಾಗಲೇ ತೋರಿಸಿದ್ದೀನಿ ಆಲ್ರೆಡಿ. ಇನ್ನೊಂದು ಸರಿ ನೋಡಿ, ಸನ್ಸೆಟ್ ಬೆಳೆ ಆಗ್ತಿದೆ. ಸಖತ್ತಾಗಿದೆ ವ್ಯೂ ಅಂತೂ ಸಖತ್ತಾಗಿದೆ. ಬೆಟ್ಟಗಳು ಇಲ್ಲಿ ಸೆಂಟರ್ನಲ್ಲಿ ಇರೋದು ಬಹಳ ಮಿಸ್ ಮಾಡ್ತೀವಿ ಇಂಥ ಒಂದು ಮೂಮೆಂಟ್ನ. ಯಾಕಂದರೆ ದುಡಿತಾ 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 ಎಲ್ಲ ಮರ್ತೋಗ್ತೀವಿ. ಯಾವತ್ತೋ ಒಂದು ದಿವಸ ಈ ಥರ ಎಲ್ಲ ಫ್ರೆಂಡ್ಸು ಬಂದು ಮಾಡೋದು. ಸೊ ಮಾಡ್ತಿರ್ಬೇಕು ಅಲ್ವಾ. ಬಹಳ ದಿವಸ ಬೇರೆ ಆಗೋಯ್ತು ನನಗೆ ವ್ಲಾಗ್ ಮಾಡಿ ಯೂಟ್ಯೂಬ್ನಲ್ಲಿ. ಅದಕ್ಕೆ ಸ್ವಲ್ಪ ಕಾನ್ಫಿಡೆನ್ಸೂ ಕಡಿಮೆ ಆಗೋಗಿದೆ ಮತ್ತು ಎಕ್ಸ್ಪೀರಿಯೆನ್ಸೂ ಮರ್ತೋಗ್ತಾ ಇದ್ದೀನಿ ಹೆಂಗೆ ಮಾಡ್ತಿದ್ದೆ ಅಂತ. ಓಕೆನಾ, ಬೇಗನೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ.
ಓಕೆ, ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ಬರ್ಬೋದು ಈಗ, ಯಾಕಂದರೆ ಸ್ವಲ್ಪ ಕೈನೂ ನನಗೆ ಇದ್ದಾಗಿತ್ತು. ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಲಾಸ್ಟು ಫೈನಲ್ನಲ್ಲಿ ಹೋಗುವಾಗ ಎಲ್ಲ ತೋರಿಸಿ ಎಲ್ಲ ಮಾಡಿಸಿ ಹೋಗ್ತೀನಿ. ನೋಡಿ, ಇದು ಬಂದು ಇದು ಮೀನಿಂದು, ಎಲ್ಲ ಮೀನಿರೋದು ಇದರಲ್ಲಿ. ಇದು ಮ್ಯಾಗೆ ಕುರಿಗಳಿವೆ. ಇಲ್ಲಿ ಒಂದು ರೂಮ್, 2 ರೂಮ್ ಇದ್ದಾವೆ. ಅಲ್ಲಿನೂ ಒಂದು ಕೋಳಿ, ಆ ಕಡೆ ನಾಯಿ ಇದೆ. ತೋಟ ಅಂತೂ ಸೂಪರ್, ಸಖತ್ತಾಗಿದೆ. ನಮ್ಮ ಸಿಕ್ಕು ಅಣ್ಣ ಅವ್ರದ್ದು, ಸಿಕ್ಕು ಮತ್ತು ಕಲ್ಲು ಅಣ್ಣ ಅವ್ರದ್ದು ಸಖತ್ತಾಗಿದೆ ತೋಟ ಅಂತೂ. ಎಲ್ಲ ಪೀಸ್ಫುಲ್ಲಾಗಿ ಮಜಾ ಮಾಡ್ತಾಯಿದ್ದಾರೆ. ಬನ್ನಿ ತೋರಿಸ್ತೀನಿ ಮೇಲ್ಗಡೆಯಿಂದ ಇನ್ನು ಮಕ್ಕಳು. ಇಲ್ಲಿ ನೋಡಿ, ಅವಾಗಲೇ ತೋರಿಸ್ತೀನಲ್ಲ ಯೂಟ್ಯೂಬ್. ನೋಡಿ, ನಮ್ಮ ಆಸಿಫಿಂದು ಯೂಟ್ಯೂಬ್ ಸೈಡ್ ಎಫೆಕ್ಟ್ ಇದು. ಎಲ್ಲ ಗುಂಡಿ ತೆಗ್ದು ಆಮೇಲೆ ಅವಾಗಲೇ ತೋರಿಸ್ತೀನಲ್ಲ ಹೆಂಗೆ ಮಾಡಬೇಕು ಅಂತ, ಅದಕ್ಕೆ ಇಲ್ಲಿ ಆಗ್ತಿಲ್ಲ ಅಂತ ಎಲ್ಲಿ ಮಾಡ್ತವ್ರೆ. ಸೈಕ್ ಯಾಸೀನ್, ಸೈಕ್ ಯಾಸೀನ್. ನಮ್ಮ ಅಣ್ಣವರು ಬೇರೆ ಕೂತವ್ರಲ್ಲಿ ತಿನ್ಕೊಂಡು. ಬನ್ನಿ ಹೋಗೋಣ ಹಳ್ಳಿಕ್ಕೆ. ಸಾಯ್ತವ್ರೆ ಅವಾಗಲಿಂದ ಇವರು. ಹ್ಞೂ, ನೋಡಿ, ಇದೊಂದೇ ಸೈಡ್ ಎಫೆಕ್ಟು, ಯೂಟ್ಯೂಬ್ ಸೈಡ್ ಎಫೆಕ್ಟ್. ಗುಂಡಿ ಮಾಡಿ ಬಂದವನೇ ಆಚೆ ಕಡೆ. ಮೀನು. ಹ್ಞೂ, ತಬ್ಬೆ ಅಂತೆ ನೋಡ್ರಿ, ತಬ್ಬೆ. ಹಾಂ, ಎಲ್ಲ ಮಾಡಿದ್ದಾಯಿತು. ಇವಾಗ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಹೋಗ್ತಾ ಇರೋದೆ. ಮರಿಯಾನ್ ಎಲ್ಲ ಆಗೋಗಿದೆ, ಕ್ಲೀನ್ ಮಾಡಬೇಕು. ಇಬ್ಬರು ಆ ಕಡೆಯಿಂದ ಬರ್ತವ್ರೆ. ಕ್ಲೀನ್ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇರೋದೆ. ಎಲ್ಲ ಆದಮೇಲೆ ಔಟ್ರು ನೋಡೋಣ, ಎದುರೇ ಕೊಡ್ತೀನಿ. ಫುಲ್ ಸ್ಟ್ರೈಕ್ಗಳು ಇವರು.